ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಇದೊಂಥರ ಚೆನ್ನಾಗಿದೆ. ಯಾವುದು ಅಂದ್ರ ಪಾಕಿಸ್ತಾನ ಪ್ರತಿದಿನ ಭಯದಲ್ಲಿ ನರಳಾಡೋದನ್ನ ನೋಡೋದಕ್ಕೆ ಬಹಳ ಚೆನ್ನಾಗಿದೆ. ಭಾರತ ಏನು ಮಾಡ್ತಾ ಇದೆ, ಭಾರತದ ನೆಕ್ಸ್ಟ್ ಸ್ಟೆಪ್ ಏನು ಅನ್ನುವಂಥದ್ದನ್ನ ಅವರಿಗೆ ಗೆಸ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ. ಯಾವಾಗ ಎದುರಾಳಿಯ ಮೂಮೆಂಟ್ ಗೊತ್ತಾಗದೆ ಪಾಕಿಸ್ತಾನ ಕನ್ಫ್ಯೂಸ್ ಆಯಿತು, ಅಲ್ಲಿಗೆ ಪಾಕಿಸ್ತಾನ ಯುದ್ಧವನ್ನ ಅರ್ಧ ಸೋತ ಹಾಗೇನೆ. ಮೋದಿಜಿಯವರ ಸ್ಟ್ರಾಟಜಿ ನೋಡಿ ಹೇಗಿದೆ ಅಂತ. ಎಲ್ಲರೂ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನ ತೀರಿಸ್ಕೊಳ್ಬೇಕು, ಯುದ್ಧ ಆಗಬೇಕು, ಅದು ಇದು ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿಜಿ ಸುಮ್ಮನೆ ಕೂತಿಲ್ಲ. ಮೋದಿಜಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ, ಯಾವ ಸ್ಟೆಪ್ ಬೇಕಾದನ್ನು ತಗೊಳ್ತಾ ಇದ್ದಾರೆ. ಕೊನೆಗೆ ಇವರು ಮೀಟಿಂಗ್ ಅನ್ನ ಮಾಡ್ತಾ ಇರುವಂಥದ್ದನ್ನ ನೋಡಿ ನೋಡಿ ಎಲ್ಲರೂ ಏನೋ ಒಂದು ದೊಡ್ಡ ನಿರ್ಧಾರವನ್ನ ತಗೊಂಡ್ರು ಅಂತ ಅಂದುಕೊಂಡ್ರೆ ಹೊರಗೆ ಬಂದು ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಕಥೆ ಬಿಡಿ, ಪಾಕಿಸ್ತಾನಕ್ಕೆ ಹೇಗಾಗಿರ್ಬೇಡ ಹೇಳಿ. ಸೇನಾ ಪಡೆಗಳನ್ನ ಕರ್ಕೊಂಡು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿ ಆರ್ಮಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟು ಈ ಕಡೆ ಬಂದು ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಅಂದಾಗ ಪಾಕಿಸ್ತಾನದ ತಲೆ ಎಷ್ಟರ ಮಟ್ಟಿಗೆ ಕೆಟ್ಟಿರಬಹುದು. ಒಂಥರ ಮಜಾ ಇದೆ ಇದು, ಹೌದಲ್ವೋ ವೀಕ್ಷಕರೇ? ಇದು ಬಿಡಿ, ಈಗ ಇನ್ನೊಂದು ಸರ್ಪ್ರೈಸ್ ಇದೆ. ಏನ್ ಗೊತ್ತಾ? ಇನ್ನು ಮುಂದೆ ಅಜಿತ್ ದೋವಲ್ಜಿ ಒಬ್ಬರಲ್ಲ, ಇನ್ನು ಮುಂದೆ ಇಬ್ಬರು. ಅಂದ್ರೆ ಅಖಾಡಕ್ಕೆ ಈಗ ಮಾಜಿ ರಾ ಚೀಫ್ ನ ಎಂಟ್ರಿ ಆಗಿದೆ. 30ನೇ ತಾರೀಕು ಮೋದಿಜಿಯವರ ನೇತೃತ್ವದಲ್ಲಿ 2 ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಮೊದಲನೇದಾಗಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಅದಾದ ನಂತರ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್. ಸೊ ಈ 2 ಮೀಟಿಂಗ್ಗಳು ನಡೆಯುತ್ತವೆ. ಇದನ್ನ ಸೂಪರ್ ಕ್ಯಾಬಿನೆಟ್ ಅಂತ ಕೂಡ ಕರೀತಾರೆ. ಎಲ್ರಿಗೂ ಗೊತ್ತು, ಮೋದಿಜಿ ಮೊನ್ನೆಯಿಂದಂತೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸಾಲು ಸಾಲು ಮೀಟಿಂಗ್ಗಳು ಒಂದ್ ಕಡೆ, ಇದರ ನಡುವೆ ವಿರೋಧ ಪಕ್ಷ ಪೆಹಲ್ಗಾಮ್ ಭಯೋತ್ಪಾದನಾ ದಾಳಿ ವಿಚಾರವಾಗಿ ಸಂಸದಲ್ಲಿ ವಿಶೇಷ ಅಧಿವೇಶನ ನಡೆಸಿ ಅಂತ ಡಿಮಾಂಡ್ ಕೂಡ ಮಾಡ್ತಾ ಇದೆ. ಅದು ಸಾಲದಕ್ಕೆ 2 ಮೀಟಿಂಗ್ ನಡೆದ ನಂತರ ಮೋದಿಜಿಯವರು ಕೇಂದ್ರದ ಉನ್ನತ ಸಚಿವರ ಜೊತೆಗೆ ಮತ್ತೊಂದು ಮೀಟಿಂಗ್ ಅನ್ನು ನಡೆಸ್ತಾರೆ. ಇವೆಲ್ಲದರ ನಂತರ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಏನು? ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಬೋರ್ಡ್ ನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತರ್ತಾ ಇದ್ದೀವಿ. ವೀಕ್ಷಕರ, ಮೊದಲು ನಡೆದಂತಹ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಪ್ರಧಾನಮಂತ್ರಿಗಳಾಗಿರಬಹುದು, ರಕ್ಷಣಾ ಸಚಿವರಾಗಿರಬಹುದು, ಗೃಹ ಸಚಿವರಾಗಿರಬಹುದು, ಹಣಕಾಸು ಸಚಿವರಾಗಿರಬಹುದು, ಇನ್ನು ವಿದೇಶಾಂಗ ಸಚಿವಾಲಯ ಇವಿಷ್ಟು ಇನ್ಕ್ಲೂಡೆಡ್ ಇತ್ತು. ಆದರೆ ಕ್ಯಾಬಿನೆಟ್ ಕಮಿಟಿ ಆಫ್ ಪೊಲಿಟಿಕಲ್ ಅಫೇರ್ಸ್ ನಲ್ಲಿ ನರೇಂದ್ರ ಮೋದಿಜಿಯವರ ಬಹಳ ಇಂಪಾರ್ಟೆಂಟ್ ಮಿನಿಸ್ಟರ್ಗಳಾದಂತಹ ರಾಜನಾಥ್ ಸಿಂಗ್ ಅವರಾಗಿರಬಹುದು, ಅಮಿತ್ ಶಾಜಿ ಅವರಾಗಿರಬಹುದು, ರಸ್ತೆ ಸಾರಿಗೆ ಅದೇ ರೀತಿ ಹೆದ್ದಾರಿ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರಾಗಿರಬಹುದು, ಇನ್ನು ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರಾಗಿರಬಹುದು, ಇನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದಂತಹ ಪಿಯೂಷ್ ಗೋಯಲ್ ಅವರಾಗಿರಬಹುದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಹೀಗೆ ಸಾಧಾರಣವಾಗಿ ಎಲ್ಲಾ ಸಚಿವರು ಕೂಡ ಅದರಲ್ಲಿ ಇದ್ರು. ಈ ಮೀಟಿಂಗ್ ನಂತರ ನ್ಯಾಷನಲ್ ಅಡ್ವೈಸರಿ ಬೋರ್ಡ್ ಅಲ್ಲಿ ಒಂದು ಬದಲಾವಣೆಯನ್ನು ತರುವಂತ ಒಂದು ನಿರ್ಧಾರ ಆಗತ್ತೆ. ಹಾಗಾದರೆ ಈ ನ್ಯಾಷನಲ್ ಅಡ್ವೈಸರಿ ಬೋರ್ಡ್ ಅಂದ್ರೆ ಏನು? ನೀವೆಲ್ಲರೂ ಸಾಮಾನ್ಯವಾಗಿ NSA ಬಗ್ಗೆ ಕೇಳಿರಬಹುದು. ಅದು ಅಜಿತ್ ದೋವಲ್ಜಿ ಅವರು ಬಂದ ಮೇಲೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಬಟ್ ಈ NSAB ಅಂದ್ರೆ ಏನು? ಸೊ ಇವೆರಡರ ಮಧ್ಯೆ ಇರುವಂತಹ ಡಿಫರೆನ್ಸ್ ಏನು? ವೀಕ್ಷಕರೇ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ನ ಚೀಫ್ ಯಾರು ಅಂತ ನಿಮಗೆ ಗೊತ್ತೇ ಇದೆ. ಅದು ಅಫ್ಕೋರ್ಸ್ ಅಜಿತ್ ದೋವಲ್ಜಿ. ಇನ್ನು ಈ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಬೋರ್ಡ್ ಇದು ಭಾರತದ ಭದ್ರತೆಯ ವಿಚಾರದಲ್ಲಿ ಬಹಳ ಮುಖ್ಯ ಆಗುತ್ತೆ. ಈ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಬೋರ್ಡ್ NSAB, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ NSC ಅಡಿಯಲ್ಲಿ ಕೆಲಸವನ್ನ ಮಾಡುತ್ತೆ. ಈ NSC ಏನಿದೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಡಿಯಲ್ಲಿ ಬರುತ್ತೆ. ವೀಕ್ಷಕರ, NSAB ಜವಾಬ್ದಾರಿ ಬಗ್ಗೆ ನಾವು ಮಾತನಾಡೋದಾದ್ರೆ ಮೊದಲನೇದಾಗಿ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಅನಾಲಿಸಿಸ್
ಅಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಅನ್ನ ನೋಡಿಕೊಂಡು ಭಾರತ ಮುಂದಿನ ಸಮಯದಲ್ಲಿ ಅಂದ್ರೆ ಮುಂದೆ ಯಾವ ರೀತಿಯಾದಂತಹ ಹೆಜ್ಜೆಗಳನ್ನ ಇಡಬೇಕನ್ನುವಂಥದ್ದನ್ನ ಇದು ತಿಳಿಸ್ತಾ ಹೋಗುತ್ತೆ. ಇನ್ನು ಎರಡನೆಯದಾಗಿ ಭದ್ರತೆ ಅದೇ ರೀತಿ ವಿದೇಶಾಂಗ ವ್ಯವಹಾರಗಳ ನೀತಿ ಶಿಫಾರಸುಗಳನ್ನ ಈ NSAB ಕೊಡ್ತಾ ಹೋಗುತ್ತೆ. ಇನ್ನು ಮೂರನೆಯದಾಗಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಗೆ ಸಲಹೆಯನ್ನು ಕೊಡುತ್ತೆ. ಒಟ್ಟಾರೆ ಭಾರತದ ಭದ್ರತೆಗೆ ಎಲ್ಲಾ ರೀತಿಯಾಗಿ ಸಂಪೂರ್ಣವಾದಂತಹ ಸಲಹೆಯನ್ನು ನೀಡುವಂತಹ ಕೆಲಸವನ್ನ ಇದು ಮಾಡ್ತಾ ಹೋಗುತ್ತೆ. ಈಗ ಪಹಲ್ಗಾಮ್ ದಾಳಿಯ ನಂತರ ಯಾಕೆ ಈ NSABಯಲ್ಲಿ ಬದಲಾವಣೆಯನ್ನ ಮಾಡಿದ್ರು? ಮೊದಲನೇದಾಗಿ ಈ ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನ ಸೇನೆಯ ನೇರವಾದಂತಹ ಕನೆಕ್ಷನ್ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಸಮಯಕ್ಕೆ ಸರಿಯಾಗಿ ದಾಳಿಯನ್ನ ಮಾಡೋದಕ್ಕೆ ಸಲಹೆಗಳಾಗಿರಬಹುದು, ಇನ್ನು ನಮ್ಮ ಸಾಮರ್ಥ್ಯಗಳನ್ನ ಯಾವೆಲ್ಲ ರೀತಿಯಾಗಿ ಸುಧಾರಿಸಿಕೊಳ್ಳಬಹುದು ಅನ್ನುವಂಥದ್ದಾಗಿರಬಹುದು, ಇನ್ನು ಗುಪ್ತಚರ, ಮಿಲಿಟರಿ, ರಾಜತಾಂತ್ರಿಕ ಅದೇ ರೀತಿ ಆಂತರಿಕ ಭದ್ರತೆ ಇವುಗಳ ನಡುವೆ ಕೋಆರ್ಡಿನೇಷನ್ ಇವೆಲ್ಲವನ್ನ ಹೆಚ್ಚು ಮಾಡೋದಕ್ಕೆ ಈ ಬದಲಾವಣೆಯನ್ನ ಮಾಡಲೇಬೇಕಾಗಿತ್ತು. ಹಾಗಾದ್ರೆ ಈಗ NSABಯಲ್ಲಿ ಏನೇನು ಬದಲಾವಣೆ ಆಗಿದೆ? ಮೊದಲನೇದಾಗಿ ಇಲ್ಲಿ ಹೊಸ ಚೇರ್ಮನ್ ಅನ್ನು ತಂದಿದ್ದಾರೆ. ಅವರ ಹೆಸರು ಅಲೋಕ್ ಜೋಶಿ. ಇವರು ರಾನಾ ಮಾಜಿ ಚೀಫ್. ಇವರಿಗೆ ಕೌಂಟರ್ ಟೆರರ್ ಆಪರೇಷನ್ಗಳಲ್ಲಿ ಬಹಳ ಅನುಭವ ಇದೆ. ಅಲ್ಲದೆ ಇಂಡೋ ಪಾಕ್ ವಿಚಾರ ಹದಗೆಟ್ಟಾಗ ಕೂಡ ತುಂಬಾ ಸಲ ಇವರು ಇದ್ರು. ಹಾಗಾಗಿ ಇವೆಲ್ಲ ಕಾರಣಕ್ಕೆ ಇವರನ್ನ ಈಗ NSABಗೆ ಹೆಡ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ NSABಯ ಉಳಿದ ಮೆಂಬರ್ಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ NSABಯಲ್ಲಿ ಒಟ್ಟು 6 ಮೆಂಬರ್ಗಳಿದ್ದಾರೆ. ಚೀಫ್ ಸೇರಿದ್ರೆ 7 ಆಗ್ತಾರೆ. ಚೀಫ್ ಅನ್ನ ಬಿಟ್ಟು ಉಳಿದ 6 ಮೆಂಬರ್ಗಳು ಬೇರೆ ಬೇರೆ ವಿಭಾಗದಿಂದ ಬರ್ತಾರೆ. ಅತ್ಯಂತ ಹೆಚ್ಚು ಸದಸ್ಯರು ಮಿಲಿಟರಿ ವಿಭಾಗದಿಂದ ಬರ್ತಾರೆ. ಏರ್ ಮಾರ್ಷಲ್ PM ಸಿನ್ಹಾ ಅವರು ನಿವೃತ್ತರು. ಇನ್ನು ಲೆಫ್ಟಿನೆಂಟ್ ಜನರಲ್ AK ಸಿಂಗ್ ಅವರು ಕೂಡ ನಿವೃತ್ತರು. ರಿಯಲ್ ಅಡ್ಮಿರಲ್ ಮಾಂಟಿ ಖನ್ನಾ ಇವರು ಕೂಡ ನಿವೃತ್ತರು. ಇನ್ನು ಮಿಲಿಟರಿ ಅಷ್ಟೇ ಅಲ್ಲ, ಪೊಲೀಸ್ ಇಲಾಖೆಯಿಂದ ಕೂಡ ಇದರಲ್ಲಿ ಇರ್ತಾರೆ ಮೆಂಬರ್ಸ್ಗಳು. ರಾಜೀವ್ ರಂಜನ್ ವರ್ಮಾ ಇವರು ನಿವೃತ್ತ IPS. ಇನ್ನು ಮನಮೋಹನ್ ಸಿಂಗ್ ಇವರು ಕೂಡ ನಿವೃತ್ತ IPS. ಇದರ ಜೊತೆಗೆ ರಾಜಕೀಯ ಸಲಹೆಗಾರರಾಗಿ B ವೆಂಕಟೇಶ್ ವರ್ಮಾ ಇವರೆಲ್ಲರನ್ನ ಸೇರಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಬೋರ್ಡ್ ಈಗ ನಿರ್ಮಾಣ ಆಗಿರುವಂಥದ್ದು. ವೀಕ್ಷಕರು, ಈ ಬದಲಾವಣೆಯಿಂದ ಭಾರತಕ್ಕೆ ಅಗತ್ಯ ಇರುವಂತಹ ಸಲಹೆಗಳು ಇನ್ನು ಮುಂದೆ ಬೇಗ ಸಿಗೋದಿದೆ. ಇನ್ನೊಂದು ಮುಖ್ಯವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಈ ಬದಲಾವಣೆಗೆ ಅಜಿತ್ ದೋವಲ್ ಜಿ ಅವರೇ ಕಾರಣ. NSABಗೆ ಅಲೋಕ್ ಜೋಶಿ ಅವರು ಚೀಫ್ ಆಗ್ಲಿ ಅಂತ ಸ್ವತಃ ಅಜಿತ್ ದೋವಲ್ ಜಿ ಅವರು ಹೇಳಿರುವಂತದ್ದು. NSAB ಇದು ಹೈಬ್ರಿಡ್ ವಾರ್ಫೇರ್ ಏನಿದೆ ಅಂದ್ರೆ ಈ ಸೈಬರ್ ದಾಳಿಗಳ ಬಗ್ಗೆ ಆಗಿರಬಹುದು, ಡ್ರೋನ್ ಒಳನುಸುಳುವಿಕೆ ಬಗ್ಗೆ ಆಗಿರಬಹುದು, ಇವೆಲ್ಲದಕ್ಕೆ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಹೋಗುತ್ತೆ. ಅಂಡ್ ಅದರ ಜೊತೆಗೆ ಗಡಿಯಾಚೆಗಿರುವಂತಹ ಭಯೋತ್ಪಾದಕರಿಗೆ ಹಣಕಾಸನ್ನು ಏನು ಒದಗಿಸಲಾಗ್ತಾ ಇದೆ ಅದನ್ನ ತಡೆಯೋದಕ್ಕೆ ಕೂಡ ಇಲ್ಲಿ ಸಲಹೆಯನ್ನ ಈ ಒಂದು ಟೀಮ್ ಸರ್ಕಾರಕ್ಕೆ ನೀಡುತ್ತೆ. ಪಾಕಿಸ್ತಾನ ಯುದ್ಧದಲ್ಲಿ ಯಾವೆಲ್ಲ ಪ್ಲಾನ್ ಅನ್ನ ಮಾಡಲಿದೆ ಅನ್ನುವಂಥದ್ದನ್ನ ಕ್ರ್ಯಾಕ್ ಮಾಡೋದು ಕೂಡ ಇವರ ಕೆಲಸ ಆಗಿರುತ್ತೆ. ಪಾಕಿಸ್ತಾನದ ವಿರುದ್ಧ ಭಾರತ ತುಂಬಾ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಂಡಿದೆ. ಅದರಲ್ಲಿ ಇದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಇದೇನು ಇದರಿಂದ ಏನಾಗುತ್ತೆ ಅಂತ ದಯವಿಟ್ಟು ಅಂದುಕೊಳ್ಬೇಡಿ. ಈ ಬದಲಾವಣೆಯನ್ನ ಮಾಡಿರುವಂಥದ್ದು ನಾರ್ಮಲ್ ಅಂತೂ ಅಲ್ವೇ ಅಲ್ಲ. ಇದೊಂದು ದೊಡ್ಡ ಸ್ಟ್ರಾಟಜಿಕ್ ಚೇಂಜ್. ಇದರಿಂದಾಗಿ ಭಾರತ ತನ್ನ ಸೆಕ್ಯೂರಿಟಿ ಥ್ರೆಟ್ ಏನಿದೆ ಅದರಿಂದ 100% ಬಚಾವ್ ಆಗುತ್ತೆ. ವೀಕ್ಷಕರೇ, ಸಿಂಪಲ್ ಆಗಿ ಹೇಳೋದಾದ್ರೆ ಭಾರತವನ್ನ ಸೇಫ್ ಆಗಿ ಇಡೋದಕ್ಕೆ ಈಗ ನಮ್ಮ ಜೊತೆಗೆ ಇರುವಂಥದ್ದು ಕೇವಲ ಒಬ್ಬ ಅಜಿತ್ ದೋವಲ್ ಜಿ ಅಲ್ಲ, ಈಗ ನಮ್ಮ ಬಳಿ 2 ಅಜಿತ್ ದೋವಲ್ ಜಿ ಇದ್ದಾರೆ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.